ಉದಯವಾಣಿ ಶಿಕ್ಷಣ ಮಾರ್ಗದರ್ಶಿಯು ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿದ್ದು, ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು 100% ಫಲಿತಾಂಶ ಪಡೆಯಬೇಕು. ಇದಕ್ಕಾಗಿ ಶಿಕ್ಷಕರು ಪ್ರಯತ್ನಿಸಬೇಕು. ನಮ್ಮಿಂದ ಎಲ್ಲ ಸಹಕಾರವನ್ನು ನೀಡಲಿದ್ದೇವೆ ಎಂದು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಹೇಳಿದರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಉದಯವಾಣಿ ಶಿಕ್ಷಣ ಮಾರ್ಗದರ್ಶಿ ಬಿಡುಗಡೆ ಸಮಾರಂಭ ಹಾಗೂ ನಂಬಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಕಾರ್ಯಕ್ರಮದಲ್ಲಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. 1996ರಲ್ಲಿ ಪ್ರಾರಂಭವಾದ ಈ ಶಾಲೆಯು ಉತ್ತಮ ಸಾಧನೆಯನ್ನ ಸಾಧಿಸಿದೆ. ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಸಂಪೂರ್ಣ ಸಹಕಾರ ನೀಡುತ್ತೇನೆ. ಇನ್ನು ಕ್ಷೇತ್ರದಲ್ಲಿ ಕೈಗಾರಿಕಾ ವಲಯ ನಿರ್ಮಾಣವಾಗಲಿದ್ದು, ಮುಂದಿನ ದಿನಗಳಲ್ಲಿ ಸ್ಥಳೀಯ ವಿದ್ಯಾವಂತರಿಗೆ ಉದ್ಯೋಗಾವಕಾಶ ಸಿಗಲಿದೆ ಎಂದು ಹೇಳಿದರು. ವೇದಿಕೆಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಪಿಎನ್ ಬಾಲಕೃಷ್ಣರಾವ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ತೂಪಲ್ಲಿ ಆರ್ ನಾರಾಯಣಸ್ವಾಮಿ, ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಒಕ್ಕೂಟ ತಾಲೂಕಾ ಅಧ್ಯಕ್ಷ ಹೂಹಳ್ಳಿ ಕೃಷ್ಣಪ್ಪ ಆಗಮಿಸಿದ್ದರು. ವೇದಿಕೆಯಲ್ಲಿ ತಹಶೀಲ್ದಾರ್ ಜಿಎನ್ ಸುಧೀಂದ್ರ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಎನ್ ರವಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಸಿ ಮುನಿಲಕ್ಷ್ಮಯ್ಯ, ಪೊಲೀಸ್ ಇನ್ಸ್ಪೆಕ್ಟರ್ ಎಂಜಿ ಗೊರವನಕೊಳ್ಳ, ಎಸ್ಡಿಎಂಸಿ ಅಧ್ಯಕ್ಷ ಅಪ್ಪರೆಡ್ಡಿ ಸೇರಿದಂತೆ ಹೂಹಳ್ಳಿ ಕೆ ಅಂಬರೀಶ್, ಪಂಚಪಾಂಡವರ ಸೇವಾ ಟ್ರಸ್ಟ್ ಸದಸ್ಯರು ಕೆಎಸ್ ಗಣೇಶ್, ಕಲ್ಲೂರು ಎಎನ್ ವೆಂಕಟರೆಡ್ಡಿ, ಬಿಎಂ ಶ್ರೀನಿವಾಸ್, ಎನ್ಜಿ ಶ್ರೀರಾಮರೆಡ್ಡಿ, ಡಿವಿ ಶ್ರೀನಿವಾಸ್ ಗೌಡ, ಡಿಎನ್ ರಾಮಚಂದ್ರ, ಎನ್ವಿ ವೇಣುಗೋಪಾಲ್, ನಾರಾಯಣಸ್ವಾಮಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ತುಂಬ ಶುಭ ದಿನ ಅಂತ ಎಲ್ಲ ಗಣ್ಯರು ತಿಳಿಸೋದಕ್ಕೆ ಇವತ್ತು ಹಮ್ಮಿಕೊಂಡಿದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ತುಂಬ ಸಹಕಾರ ನೀಡಿದ್ದಾರೆ ನಮ್ಮ ಮಾನ್ಯ ಶಾಸಕರಾದಂಥ ಜಿಕೆ ವೆಂಕಟೇಶ್ವರ ಸರ್ ಅವರು, ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ವರುಣ್ ಸರ್ ಅವರು, ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದ ಯೋಚನೆ ಮಾಡಿದ್ವಿ. ಮತ್ತು ಉದಯವಾಣಿ ವರದಿಗಾರರಾಗಿರುವಂಥ ಕೆ.ವಿ. ನಾಗರಾಜ್ ಅವರು ನಮ್ಮ ಹತ್ರ ಒಂದು ತುಂಬ ಆತ್ಮೀಯರು, ತುಂಬ ಆತ್ಮೀಯರಾಗಿ ಅವರು ಈ ಕಾರ್ಯಕ್ರಮ ಯಾವ ಥರ ನಡೆಸ್ಕೊಡ್ಬೇಕು, ಮಕ್ಕಳಿಗೆ ಉಪಯೋಗ ಆಗಬೇಕು, ಈ ನಮ್ಮ ಕಸ್ಬಾ ಹೋಬಳಿ ಮತ್ತು ಶ್ರೀನಿವಾಸಪುರ ತಾಲೂಕು ಮತ್ತು ನಮ್ಮ ಕೋಲಾರ ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಎಲ್ಲ ಸ್ಕೂಲುಗಳೂ ನಂಬರ್ 1 ರ್ಯಾಂಕಲ್ಲಿ ಬರಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲ ಮಕ್ಕಳಿಗೂ ಎಕ್ಸಾಮ್ ಮುಗಿಯೋವರೆಗೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ, ಪ್ರತಿಯೊಬ್ಬ ಮಕ್ಕಳಿಗೂ, ಎಲ್ಲರಿಗೂ ವಿದ್ಯಾವಾಣಿ ಮಾರ್ಗದರ್ಶಿ ತಲುಪುತ್ತದೆ. ಅದನ್ನು ನೀವು ಸದುಪಯೋಗ ಮಾಡಿಕೊಂಡು ಒಳ್ಳೆ ರ್ಯಾಂಕ್ ತಗೊಂಡು ಮತ್ತು ಉತ್ತಮ ಶಿಕ್ಷಕರಿಗೆ ನೀವು ಒಂದು ಒಳ್ಳೆ ಬೆಲೆ ಉಳಿಸಿ ಆ ಶಾಲೆನ ಮುನ್ನಡೆಸಬೇಕು ಅಂತ. ಇವತ್ತಿನ ನೀವು ಯಾವ ಥರ ಓದ್ತೀರಾ, ಯಾವ ಥರ ಮಾಡ್ತೀರಾ ಅನ್ನೋದೇ ಮುಂದೆ ನಿಮ್ಮ ಭವಿಷ್ಯನ ಈ ಒಂದು SLC ನಿರ್ಧಾರ ಮಾಡ್ತದೆ. ಇವತ್ತೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಈ ವೇದಿಕೆಯಲ್ಲಿ. ನನಗೆ 2005-06 ಒಂದು ಮುದವಾಡಿ ಸ್ಕೂಲಲ್ಲಿ ಓದುವಾಗ ನಮ್ಮ ಹೆಡ್ ಮಾಸ್ಟರ್ ಆಗಿದ್ದರು ಮುನಿಲಕ್ಷ್ಮಯ್ಯ ಸರ್ ಅವರು. ಇವತ್ತು ಅವ್ರ ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೀನಿ ಅಂದರೆ ಒಂದು ಗರ್ವ ಆಗುತ್ತೆ. ಯಾಕಂದರೆ ಅವರು ತುಂಬ ಸ್ಟ್ರಿಕ್ಟು, ಕೆಲಸದಲ್ಲಾಗಲಿ ಸ್ಕೂಲಲ್ಲಾಗಲಿ ತುಂಬ ಸ್ಟ್ರಿಕ್ಟಾಗಿ ವರ್ಕ್ ಮಾಡ್ತಾರೆ. ಅಂಥ ಇವತ್ತು BO ಆಗಿ ನಮ್ಮ ತಾಲೂಕಿಗೆ ಬಂದಿದ್ದಾರೆ. ಅದನ್ನು ಶಿಕ್ಷಕರು ಅದನ್ನು ಸಬ್ದು ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಎಲ್ಲ ಕೆಲಸ ಮಾಡಿ ಸ್ಕೂಲ್ಗೆ ಒಂದು ಒಳ್ಳೆಯ ಹೆಸರು ತರಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ. ಈ ಒಂದು 2 ಮಾತು ಮಾತಾಡೋದಕ್ಕೆ ಅವಕಾಶ ನಡೆಸ್ತಾ ಇದ್ದಾರೆ. ಪ್ರತಿ ಹಳ್ಳಿಗಳಲ್ಲಿ ಯಾರು ಬಡಬಡವರು ಇದ್ದಾರೆ ಅಂಥ ಕಾನ್ಸೆಪ್ಟ್ ಯಾರಿಗೂ ಬರಲ್ಲ. ಅವರು ಒಂದು ಕಾನ್ಸೆಪ್ಟ್ ಯಾವ ಥರ ಯೋಚನೆ ಮಾಡಿದ್ದಾರೆ ಅಂದರೆ, ಪ್ರತಿ ಹಳ್ಳಿನಲ್ಲಿ ಸರ್ವೆ ಮಾಡಿ ಯಾರು ಅವ್ರು ತಿನ್ನಕ್ಕಿರಲ್ಲ, ಯಾರು ಅಂಥವ್ರನ್ನೆಲ್ಲ ಗುರುತಿಸಿ ಪ್ರತಿಯೊಂದು ಹಳ್ಳಿನಲ್ಲೂ ಅವರು ಅವರ ರೇಷನ್ ಆಗ್ಬೋದು, ಅವರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸ್ತಾ ಇರ್ತಾರೆ. ಅವರಿಗೆ ತುಂಬ ನಮ್ಮ ಕಾರ್ಯಕ್ರಮದ ಪರವಾಗಿ ಎಲ್ಲ ಗಣ್ಯರ ಪರವಾಗಿ ತುಂಬ ಹೃದಯಗಳಿಂದ ನಾವು ರಾಷ್ಟ್ರಕ್ಕೆ ಸ್ವತಂತ್ರ ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿ ಅವರ ಜನ್ಮದಿನ 155ನೇ ಜನ್ಮದಿನೋತ್ಸವನ್ನ ದೇಶಾದ್ಯಂತ ಪ್ರಪಂಚಾದ್ಯಂತ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶ ಕಂಡಂತಹ ಒಂದು ದೊಡ್ಡ ನಾಯಕ, ಪ್ರಧಾನಮಂತ್ರಿಯಾಗಿದ್ರು.
ಬಹಳ ಅಂತ ಒಂದು ಸಾಧಾರಣ ಮನುಷ್ಯ ಸಿಗುವುದು ಭಾರಿ ಕಷ್ಟ. ಅಂಥವರು ಅವರ ಒಂದು 120ನೇ ಜನ್ಮದಿನೋತ್ಸವನ್ನ ನಾವೆಲ್ಲ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆ ಈ ಸಂದರ್ಭದಲ್ಲಿ ಬಾಬಾ ಅಂಬೇಡ್ಕರ್ ಅವರ ಒಂದು ನೆನಪನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಅನೇಕ ವಿಷಯಗಳನ್ನು ಈಗ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥವರು ಈಗ ಉದಯವಾಣಿ ಶಿಕ್ಷಕ ಮಾರ್ಗದರ್ಶಿ ಬಿಡುಗಡೆ ಸಮಾರಂಭ ಹಾಗೂ ನಂಬಿಹಳ್ಳಿ ಸರ್ಕಾರಿ ಪ್ರಥಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮ ಅಂಬರೀಶ್ ಅವರು ನಾಗರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಹಳ ಸಂತೋಷ. ನಾನು ಅವರನ್ನ ಅಭಿನಂದಿಸುತ್ತೇನೆ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅನೇಕ ವಿಷಯಗಳನ್ನ ಇವಾಗ ನಾನೇನು ಹೇಳ್ಬೇಕಾಗಿಲ್ಲ, ನಮ್ಮ BEO ಎಲ್ಲಾ ವಿಷಯಗಳನ್ನು ಕೂಡ ನಮ್ಗೇನು ಬಿಡದೇನೆ ಹೇಳ್ಬಿಟ್ಟಿದ್ದಾರೆ. ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಪಾಪ ಬಹಳ ಸಂತೋಷ ನನಗೆ. ಇವತ್ತು ನಾವೆಲ್ಲ ಕೂಡ ಈ ಸ್ವಾತಂತ್ರ್ಯವನ್ನ ಕಾಪಾಡಿಕೊಂಡು ಬರುವುದು ನಮ್ಮೆಲ್ಲರ ಒಂದು ದೇಶದ ಒಂದು ಪ್ರತಿಯೊಬ್ಬ ನಾಗರಿಕನ ಒಂದು ಕರ್ತವ್ಯ. ಮಹಾನುಭಾವರು ಮಹಾತ್ಮ ಗಾಂಧೀಜಿಯವರು ಇವತ್ತು ಬಹುಶಃ ನಾವು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಹೋಗಿದ್ದೇವೆ ಒಂದ್ಸಾರಿ. ಆ ಜೈಲಿನಲ್ಲಿ ನೋಡ್ಬಿಟ್ರೆ ಎಷ್ಟು ಜನ ಇವತ್ತು ಈ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಇಂಗ್ಲಿಷ್ನವರು ಬ್ರಿಟಿಷ್ನವರು ಕೊಟ್ಟಂತಹ ಒಂದು ಆ ಸರಪಳಿಗಳು ಹಾಕಿ ಅವ್ರನ್ನ ಬಂಧಿಸಿರುವುದು, ಅವ್ರನ್ನ ಅಂಡಮಾನ್ ನಿಕೋಬಾರ್ ಜೈಲಿನಲ್ಲಿ ಆ ಜೈಲಿನಲ್ಲಿ ಇಟ್ರೆ ಆಚೆ ಹೋಗೋಂಗಿಲ್ಲ, ಸುತ್ತಲೂ ಸಮುದ್ರ, ಆ ಚೈನ್ಗಳು ಹಾಕಿ ದೊಡ್ಡ ದೊಡ್ಡ ಚೈನ್ಸ್, ಅಷ್ಟು ಇಷ್ಟ ಅಲ್ಲ, ಎತ್ತುವುದಕ್ಕೆ ಆಗುದಿಲ್ಲ ಅಂತ ಒಂದು ಚೈನ್ಗಳನ್ನ ನಾನು ನೋಡಿದ್ದೇನೆ. ಲೆಜಿಸ್ಲೇಚರ್ ಕಮಿಟಿಯಿಂದ ಹೋಗಿದ್ದು ಒಂದ್ಸಾರಿ ಎಲ್ಲ ನೋಡಿದ್ದೇನೆ. ಪ್ರತಿಯೊಬ್ಬರು ಫೋಟೋನು ಹಾಕಿದ್ದಾರೆ. ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟವರು ಎಲ್ಲವರು ಆ ಜೈಲಿನಲ್ಲಿ ಇದ್ದವರು ಎಲ್ಲರ ಫೋಟೋಗಳನ್ನು ಕೂಡ ಹಾಕ್ತಾರೆ. ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ. ಕರ್ತವ್ಯ ಇವತ್ತು ಬಹಳ ಪವಿತ್ರವಾದ ದಿವಸ. ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಒಂದು ಉದಯವಾಣಿ ಶಿಕ್ಷಣ ಮಾರ್ಗದರ್ಶಿ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಮಕ್ಕಳಿಗೆಲ್ಲ ಕೂಡ ಬಹಳ ಅವರ ಒಂದು ಮುಂದಿನ ಎಕ್ಸಾಮ್ಗೆ SSLC ಎಕ್ಸಾಮ್ಗೆ ಬಹಳ ಒಳ್ಳೇದಾಗುತ್ತೆ, ಅನುಕೂಲವಾಗುತ್ತದೆ. ನೀವೆಲ್ಲ ಕೂಡ ಚೆನ್ನಾಗಿ ಓದಿ ಇವತ್ತು ನಿಮ್ಮ ತಂದೆ ತಾಯಂದಿರು ಬಹಳ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತು ಈ ಶಾಲೆ 1996ರಲ್ಲಿ ನಾನೇ ಪ್ರಾರಂಭ ಮಾಡಿದ್ದು 1996 ಅಂದ್ರೆ 27 ವರ್ಷ, 28 ವರ್ಷ ಆಯ್ತು. ನಂಬಿಹಳ್ಳಿಯಲ್ಲಿ ಇವತ್ತು ಏನು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದೆಯೋ, ಇವತ್ತು ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಈ ಸರ್ಕಾರಿ ಪ್ರೌಢಶಾಲೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ ಕೂಡ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಇವತ್ತು ಹೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ, ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಸಂತೋಷ. ನಂಬಿಹಳ್ಳಿ ಇನ್ನ ಅಭಿವೃದ್ಧಿ ಆಗಲಿ, ಅದಕ್ಕೆ ಏನು ಅನುಕೂಲಗಳು ಬೇಕೋ ಅವೆಲ್ಲ ಕೂಡ ನಾನು ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಸಂತೋಷ. ಇವತ್ತು